ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನ ಮತ್ತೆ ಭೀಷ್ಮರ ಯುದ್ಧ ಮತ್ತೆ ಭೀಷ್ಮರು ಮೂರ್ಛಿತರಾಗೋದು ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನನನ್ನ ದುಶ್ಯಾಸನ ಮತ್ತೆ ಇನ್ನು ಬೇಕಾದಷ್ಟು ಜನ ಅವರ ಕಡೆಯವರು ಇರ್ತಾರಲ್ಲ, ಕೌರವರು, ಅವರೆಲ್ಲ ಸೇರಿ ಅವನನ್ನ ಒಟ್ಟಿಗೆ ಮುತ್ತಿಗೆ ಹಾಕ್ತಾರೆ ಅವನ ಮೇಲೆ. ಆದ್ರೂ ಕೂಡ ಅರ್ಜುನ ಏನ್ ಮಾಡ್ತಾನೆ, ಬಾಣಗಳ ಮಳೆ ಸುರಿಸಿ ಅವರನ್ನೆಲ್ಲ ಕಟ್ ಹಾಕೋತಾರ, ಅಂದ್ರೆ ಅವ್ರು ಕಾಣಿಸ್ಲೇಬಾರದು ಆ ರೀತಿ ಎಲ್ಲ ಮಾಡ್ತಾನೆ. ಮತ್ತೆ ಅದನ್ನ ನೋಡಿ ದುರ್ಯೋಧನ, ಕರ್ಣ, ದುಶ್ಯಾಸನ, ವಿವಂಶತೆ, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪಾಚಾರ್ಯರು ಎಲ್ಲರೂ ಕೂಡ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ. ಆದ್ರೆ ಅರ್ಜುನ ಅದನ್ನೆಲ್ಲವನ್ನು ಕೂಡ ಭೇದಿಸಿ ಐಂದ್ರ ಅಸ್ತ್ರದ ಸಂಧಾನವನ್ನ ಮಾಡ್ತಾನೆ. ಅದರಿಂದ ಎಲ್ಲಾ ದಿಕ್ಕುಗಳು ಕೂಡ ಮುಚ್ಕೊಂಡ್ಬಿಡತ್ತೆ. ಆನೆ ಸವಾರರು, ರಥಿಗಳು ಎಲ್ಲರೂ ಮೂರ್ಛೆನೆ ಹೊರಟೋಗ್ತಾರೆ. ಅಂದ್ರೆ ಏನು, ಮೂರ್ಛೆ ಹೋಗುವಂತ ಒಂದು ಬಾಣವನ್ನ ಬಿಡ್ತಾನೆ. ಅದಕ್ಕೇನಾಯ್ತು, ಕೆಲವರು ಯೋಧರೆಲ್ಲ ತಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನೆಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ. ಇದನ್ನ ನೋಡಿ ಶಾಂತನು ನಂದನನಾದಂತಹ ಭೀಷ್ಮ ಸುವರ್ಣ ಜಟಿತವಾದ ಧನಸ್ಸು ಮತ್ತೆ ಮರ್ಮಭೇದಿ ಬಾಣಗಳನ್ನ ತಗೊಂಡು ಅರ್ಜುನನ ಮೇಲೆ ಬಿಡ್ತಾರೆ. ಅವರು ಅರ್ಜುನನ ಧ್ವಜದ ಮೇಲೆ ಬುಸ್ಕುಡ್ತಾ ಇರುವಂತಹ ಸರ್ಪಗಳ ಸಮಾನವಾದಂತಹ 8 ಬಾಣಗಳನ್ನ ಬಿಡ್ತಾರೆ. ಅದರಿಂದ ಏನಾಯ್ತು, ಧ್ವಜದ ಮೇಲೆ ಸ್ಥಿತರಾಗಿದ್ದಂತಹ ವಾನರರಿಗೆ ಗಾಯ ಆಯ್ತು. ಈಗ ಕಪಿಧ್ವಜ ಅಲ್ವಾ ಒಂದು, ಆ ಕಪಿಗಳು ಅದರಲ್ಲಿರ್ತಾರೆ ವಾನರರು, ಅವರಿಗೆಲ್ಲ ಗಾಯ ಆಗುತ್ತೆ. ಮತ್ತೆ ಅದರ ಅಗ್ರಭಾಗದಲ್ಲಿರುವಂತಹ ಭೂತ ಕೂಡ ಗಾಯಗೊಳ್ಳುತ್ತೆ. ಆಗ ಅರ್ಜುನ ಒಂದು ದೊಡ್ಡ ಈಟಿಯಿಂದ ಭೀಷ್ಮರ ಛತ್ರವನ್ನ ತುಂಡು ಮಾಡ್ತಾನೆ. ಅಂದ್ರೆ ಆ ಒಂದು ರಥದ ಮೇಲೆ ಛತ್ರಿ ತರ ಇರುತ್ತಲ್ಲ, ಅದನ್ನ ಅವನು ಕತ್ತರಿಸ್ಬಿಡ್ತಾನೆ. ಅದು ನೆಲದ ಮೇಲೆ ಬೀಳುತ್ತೆ. ಜೊತೆನಲ್ಲೇ ಅವನು ಅವರ ಧ್ವಜದ ಮೇಲೂ ಕೂಡ ಬಾಣಗಳನ್ನ ಬಿಡ್ತಾನೆ. ಮತ್ತೆ ಏನಾಯ್ತು, ಫಾಸ್ಟ್ ಆಗಿ ಅವರು ಕುದುರೆಗಳನ್ನ, ರಕ್ಷಕರನ್ನ ಮತ್ತೆ ಸಾರಥಿಯನ್ನು ಕೂಡ ಗಾಯಗೊಳಿಸ್ತಾನೆ. ಅಂದ್ರೆ ಹಿಂದಿಂದನೇ ಬಾಣಗಳನ್ನ ಬಿಟ್ಟು ಈ ರೀತಿ ಎಲ್ಲ ಅವನು ನಾಶವನ್ನ ಮಾಡ್ತಾನೆ. ಭೀಷ್ಮ ಪಿತಾಮಹರು ಇದನ್ನ ಸಹಿಸ್ಕೊಳ್ಳಿಲ್ಲ. ಅವ್ರೇನ್ ಮಾಡ್ತಾರೆ, ಅರ್ಜುನನ ಮೇಲೆ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಉತ್ತರದಲ್ಲಿ ಅರ್ಜುನನು ಕೂಡ ದಿವ್ಯಾಸ್ತ್ರಗಳನ್ನ ಬಿಡ್ತಾನೆ. ಅಂದ್ರೆ ಏನು, ಅವರು ಬಿಟ್ಟಂತ ದಿವ್ಯಾಸ್ತ್ರಗಳ ಉತ್ತರವಾಗಿ ಅರ್ಜುನನೂ ಕೂಡ ದಿವ್ಯಾಸ್ತ್ರಗಳನ್ನ ಬಿಡ್ತಾನೆ. ಯಾಕಂದ್ರೆ ಅವನು ಆಲ್ರೆಡಿ ದೇವಲೋಕಕ್ಕೆ ಹೋಗಿ ಎಲ್ಲಾ ದಿವ್ಯಾಸ್ತ್ರಗಳನ್ನ ಪಡ್ಕೊಂಡಿರ್ತಾನಲ್ವಾ, ಅದಕ್ಕೋಸ್ಕರ. ಆ ಸಮಯದಲ್ಲಿ ಈ ಇಬ್ಬರೂ ವೀರರ ನಡುವೆ ಬಲಿ ಮತ್ತೆ ಇಂದ್ರನ ಹಾಗೆ, ಅಂದ್ರೆ ಬಲಿ ಮಹಾರಾಜ ಮತ್ತೆ ಇಂದ್ರ ಯುದ್ಧ ಮಾಡ್ತಾರಲ್ಲ, ಆ ರೀತಿ ರೋಮಾಂಚಕಾರಿ ಸಂಗ್ರಾಮ ನಡೆಯೋದಕ್ಕೆ ಶುರುವಾಗುತ್ತೆ. ಕೌರವರು ಪ್ರಶಂಸೆ ಮಾಡ್ತಾ ಹೇಳೋದಕ್ಕೆ ಶುರು ಮಾಡ್ತಾರೆ, ಭೀಷ್ಮರು ಅರ್ಜುನನ ಜೊತೆ ಯಾವ ಯುದ್ಧ ಮಾಡ್ತಾ ಇದ್ದಾರೋ ಅದು ಬಹಳ ದುಷ್ಕರವಾದಂಥ ಕೆಲಸ. ಯಾಕೆ ಅಂತಂದರೆ ಅರ್ಜುನ ಶಕ್ತಿವಂತ, ತರುಣ, ಅವನು ರಣಕುಶಲ, ಅವನು ಯುದ್ಧದಲ್ಲಿ ಭೀಷ್ಮ ಮತ್ತು ದ್ರೋಣರಲ್ಲದೆ ಬೇರೆ ಯಾರು ತಾನೇ ಇವನ ವೇಗವನ್ನು ಸಹಿಸ್ಕೊಳ್ಳೋದಕ್ಕಾಗುತ್ತೆ. ಅಂದರೆ ಅರ್ಜುನನ ಜೊತೆ ಬೇರೆ ಯಾರೂ ಯುದ್ಧ ಮಾಡೋಕ್ಕಾಗಲ್ಲ. ಭೀಷ್ಮ ಮತ್ತು ದ್ರೋಣಾಚಾರ್ಯರು ಮಾತ್ರ ಅವನ ವೇಗವನ್ನು ಸಹಿಸ್ಕೊಳ್ಳೋದಕ್ಕಾಗೋದು. ಅರ್ಜುನ ಮತ್ತು ಭೀಷ್ಮ ಇಬ್ಬರೂ ಕೂಡ ಮಹಾಪುರುಷರು. ಆ ಯುದ್ಧದಲ್ಲಿ ಪ್ರಜಾಪತ್ಯ, ಐಂದ್ರ, ಆಗ್ನೇಯ, ರೌದ್ರ, ವರುಣ, ಕುಬೇರ, ಯಾಮ್ಯ ಮತ್ತು ವಾಯವ್ಯ ಈ ರೀತಿಯ ದಿವ್ಯಾಸ್ತ್ರಗಳ ಪ್ರಯೋಗವನ್ನು ಮಾಡ್ತಾ ಅವರು ವಿಚರಣೆ ಮಾಡ್ತಾ ಇದ್ರು. ಅಂದರೆ ಒಬ್ಬರ ಮೇಲೆ ಒಬ್ಬರು ದಿವ್ಯಾಸ್ತ್ರಗಳನ್ನ ಬಿಡ್ತಾ ಇದ್ದಾರೆ. ಅರ್ಜುನ ಮತ್ತು ಭೀಷ್ಮ ಎಲ್ಲ ಅಸ್ತ್ರಗಳ ತಿಳುವಳಿಕೆ ಇದ್ದಂಥವ್ರು. ಮೊದಲು ಅವರಲ್ಲಿ ದಿವ್ಯಾಸ್ತ್ರಗಳ ಯುದ್ಧ ಆಗುತ್ತೆ, ಆಮೇಲೆ ಬಾಣಗಳ ಸಂಗ್ರಾಮವಾಗತ್ತೆ. ಅರ್ಜುನ ಏನು ಮಾಡ್ತಾನೆ, ಭೀಷ್ಮರ ಸುವರ್ಣಮಯವಾದಂಥ ಧನಸ್ಸನ್ನು ಕತ್ತರಿಸ್ಬಿಡ್ತಾನೆ. ಆಗ ಮಹಾರಥಿ ಭೀಷ್ಮರು ಒಂದೇ ಕ್ಷಣದಲ್ಲಿ ಬೇರೆ ಧನಸ್ಸನ್ನು ತಗೊಳ್ತಾರೆ. ಮತ್ತೆ ಕೋಪ ಮಾಡಿಕೊಂಡು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ಅವರು ತಮ್ಮ ಬಾಣಗಳಿಂದ ಅರ್ಜುನನ ಎಡಗಡೆ ಬಾಣಗಳನ್ನು ಕತ್ತರಿಸ್ತಾರೆ. ಆಗ ಅವನೇನ್ ಮಾಡ್ತಾನೆ, ನಗತಾ ನಗತಾ ತೀಕ್ಷ್ಣವಾದ ಒಂದು ಬಾಣವನ್ನ ಬಿಟ್ಟು ಮತ್ತೆ ಭೀಷ್ಮರ ಧನಸ್ಸನ್ನ ಕತ್ತರಿಸ್ತಾನೆ. ಆಮೇಲೆ 10 ಬಾಣಗಳಿಂದ ಅವರ ಎದೆಗೆ ಹೊಡಿತಾನೆ. ಇದರಿಂದ ಏನಾಯ್ತು, ಭೀಷ್ಮರಿಗೆ ತುಂಬಾ ನೋವಾಗುತ್ತೆ. ಮತ್ತು ಅವರು ರಥವನ್ನ ಹಿಡ್ಕೊಂಡು ಬಹಳ ಸಮಯದ ತನಕ ಅವರು ಹಾಗೆ ಕೂತ್ಕೊಂಡ್ಬಿಡ್ತಾರೆ, ನೋವು ತಡ್ಕೊಳಕ್ಕಾಗದೆ. ಭೀಷ್ಮರು ಪ್ರಜ್ಞೆ ತಪ್ಪು ಹೋಗಿದ್ದಾರೆ ಅಂತ, ಭೀಷ್ಮರು ಕೂತ್ಕೊಂಡ್ಬಿಡ್ತಾರಲ್ವಾ, ಪ್ರಜ್ಞೆನೇ ತಪ್ಪು ಹೋಗಿದೆ ಅಂತ ಸಾರಥಿ ಅವನು ತಿಳ್ಕೊಂಡು ತನ್ನ ಕರ್ತವ್ಯದ ಸ್ಮರಣೆಯನ್ನ ಮಾಡ್ಕೊಳ್ತಾನೆ. ಅಂದ್ರೆ ಏನು, ಈಗ ತನ್ನ ರಥದಲ್ಲಿರುವಂಥ ರಥಿ ಇರ್ತಾನಲ್ಲ, ಅವನಿಗೇನಾದರೂ ಆದಾಗ ಅವನ ರಕ್ಷಣೆ ಮಾಡುವಂಥ ಕೆಲಸ ಸಾರಥಿದು. ಅವನೇನು ಮಾಡ್ತಾನೆ, ಅವರ ರಕ್ಷಣೆಗೋಸ್ಕರ ಅವರನ್ನ ಯುದ್ಧ ಭೂಮಿಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವ್ರಿಗೇನಾಗಿದೆ ಏನು ಅಂತ ಅವನು ಹಿಂದಿರುಗಿ ನೋಡಲ್ಲ.
ಆದರೆ ಅವರಿಗೆ ಕೆಳಗಡೆ ಕೂತ್ಕೊಂಡ್ಬಿಡ್ತಾರಲ್ವ, ಸೊ ಅದಕ್ಕೆ ಅವರಿಗೆ ಪ್ರಜ್ಞೆ ತಪ್ಪಿದೆ, ಯುದ್ಧ ಮಾಡೋಕ್ಕಾಗಲ್ಲ ಅಂತ ಅವರ ರಕ್ಷಣೆಯನ್ನು ನಾನು ಈಗ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಅವನು ಯುದ್ಧ ಭೂಮಿಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.